ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ 2026. ಹೊರಡೋಣ. ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಅಷ್ಟೇ ಸ್ವಲ್ಪ ಹುಷಾರು ತಪ್ಪಿತ್ತು, ಆರಾಮಾಗ್ತಾ ಇದ್ದೀನಿ. ಇನ್ನು ಒಂದು ದಿನ ಹೋದ್ರೆ ಅಂತೂ ಐ ಆಮ್ ಕಂಪ್ಲೀಟ್ಲಿ ಆಲ್ ರೈಟ್, ಚೆನ್ನಾಗಿರ್ತೀನಿ. ಆ್ಯಂಡ್ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ 2026. ಈ ವರ್ಷ ನಿಮ್ಮೆಲ್ಲರ ಲೈಫಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಲಿ. ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ, ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ವ್ಯೂವರ್ಸ್ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಅಂದಾಗೆ ಎಲ್ಲರಿಗೂ ಹೊಸ ವರ್ಷಕ್ಕೆ ಗಿಫ್ಟ್ ಸಿಗ್ತಾ, ನಿಮ್ಗೆ ಸಿಕ್ಕಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಿದೆ ನನ್ನ ಹಸ್ಬೆಂಡ್ನಿಂದ. ಮಾರ್ನಿಂಗ್ ಎದ್ದಿದ ತಕ್ಷಣ ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಏನು ಅಂತ ನನಗೆ ನಿಜವಾಗ್ಲೂ ಇದೇನು ನಾನು ಪ್ಲ್ಯಾನ್ ಮಾಡಿ ನಾನು ಏನೂ ಹೇಳ್ತಾ ಇಲ್ಲ, ಬಿಕಾಸ್ ನಾನು ಸ್ವಲ್ಪ ಹುಷಾರು ತಪ್ಪಿದ್ರಿಂದ ಎದ್ದಿದ್ದು ಲೇಟು. ಬೆಳಗ್ಗೆ ಫಸ್ಟು ರಾಯರ ದರ್ಶನ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇತ್ತು ಅಷ್ಟೇ. ಎದ್ದಿದ ತಕ್ಷಣವೇ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು ನನಗೆ, ಯಾಕಂದರೆ ನನಗೆ ಐಡಿಯಾನೇ ಇರಲಿಲ್ಲ ಏನಾದರೂ ಬರುತ್ತೆ ಅನ್ನೋದು. ಸೊ ತುಂಬ ಖುಷಿ ಆಯಿತು. ಓಪನ್ ಮಾಡೋಣ ಬನ್ನಿ, ಏನಿದೆ ಅಂತ ನೋಡೋಣ. ನಂಗೆ ಯೂಸ್ ಆಗುತ್ತೆ ಸಮಥಿಂಗ್ ಎಲೆಕ್ಟ್ರಾನಿಕ್ ಐಟಮು. ಓ, ಏನು ಅಂತ ಗೊತ್ತಾಯ್ತಾ? ಎಲ್ಲರೂ ನನಗೆ ಹೇಳ್ತಾ ಇದ್ರು ಮೈಕ್ ಯೂಸ್ ಮಾಡಿ ನಿಮ್ಮ ವಾಯ್ಸ್ ತುಂಬ ಕ್ಲಿಯರ್ ಆಗಿ ಬರುತ್ತೆ ಅಂತ. ನಾನು ಇನ್ನೂ ಮೈಕ್ ತೊಗೊಂಡಿರಲಿಲ್ಲ, ಅಷ್ಟಾಗಿ ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ನನ್ನ ಹಸ್ಬೆಂಡು ಅದನ್ನು ನೋಟಿಸ್ ಮಾಡಿ ನನಗೆ ಗಿಫ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಯೂಶ್ವಲಾಗಿ ಎಲೆಕ್ಟ್ರಾನಿಕ್ಸ್ ಐಟಮ್ ಬಗ್ಗೆ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ, ಅವ್ರಿಗೆ ಇದ್ರ ಮೇಲೆಲ್ಲ ತುಂಬ ಇಂಟ್ರೆಸ್ಟು. ಅದನ್ನೇ ಗಿಫ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ ಯು ಸೋ ಮಚ್. ಏನು ಹೇಳಬೇಕು, ನಿಮಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಆ್ಯಂಡ್ ನನ್ನ ಬ್ಲಾಗ್ನ ಎಂಡ್ ಮಾಡಿದೆ ನೋಡಿ. ಈವ್ನಿಂಗ್ ನೈಟ್ ಡೇಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಒಳ್ಳೆ ರೆಸ್ಟೋರೆಂಟು, ನಿಮಗೆ ಆ ರೆಸ್ಟೋರೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು. ಆ ಜಾಗ ಯಾವುದು ಅಂತ ನಾನು ತೋರಿಸ್ತೀನಿ, ಆ್ಯಂಡ್ ಫುಡ್ ಎಲ್ಲ ಹೇಗಿದೆ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಫುಲ್ ನನ್ನ ಬ್ಲಾಗ್ನ ನೋಡಿ. ನಾನು ರೆಡಿ ಆಗಿದ್ದೀನಿ ನೈಟ್ ಡೇಟ್ಗೆ. ಸೊ ಡಿನ್ನರ್ಗೆ ಹೋಗೋಣ ಅಂತೇಳಿ ಪ್ರಿಪೇರ್ ಆಗಿದ್ದೀವಿ. ಸೊ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ನಥಿಂಗ್ ಮಚ್, ಡ್ರೆಸ್ ಆ್ಯಂಡ್ ಇದು ನನ್ನ ಹ್ಯಾಂಡ್ ಬ್ಯಾಗ್ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು. ಆ್ಯಂಡ್ ತುಂಬ ಚಳಿ ಇದೆ ಹೊರಗಡೆ, ಈಗಲೇ ಕೋಲ್ಡ್ ಕಾಫ್ ಆಗಿದೆ, ಹಾಗಾಗಿ ಸೇಫ್ಟಿ ಪರ್ಪಸ್ ಇರಲಿ ಅಂತ ಶಾಲ್ ತೊಗೊಂಡಿದ್ದೀನಿ. ಹೊರಡೋಣ. ಫೈನಲಿ ಡಿನ್ನರ್ಗೆ ಬಂದಿದ್ದೀವಿ ಬಿಗ್ ಬಫೆಟ್ಗೆ. ಎಲೆಕ್ಟ್ರಾನ್ ಸಿಟಿಯಲ್ಲಿ ನೀಲಾದ್ರಿ ರೋಡಲ್ಲಿ ಇರುವಂಥದ್ದು ವೆಜಿಟೇರಿಯನ್ಗೆ. ಒಳಗೆ ಹೋಗೋಣ ಬನ್ನಿ, ಫುಡ್ನ ಟೇಸ್ಟ್ ಮಾಡೋಣ. ಲೇಟ್ ಆಗಿದೆ ಈಗಾಗಲೇ, ಬನ್ನಿ. 5th ಫ್ಲೋರಾ? 5th ಫ್ಲೋರಲ್ಲಿರೋದು. ಫಿಫ್ತ್ ಫ್ಲೋರ್. ವೆಜ್ ಅಡಲ್ಟ್ ಒಂದು ಅಡಲ್ಟ್ ಆಮೇಲೆ ಒಂದು ನಾನ್ ವೆಜ್. The big buffet, eat unlimited. ಇಲ್ಲ ವೆಜ್, ನಾನ್ ವೆಜ್ ಆದ್ರೆ ಆ ಕಡೆ. ಟೇಬಲ್ ಬುಕ್ ಮಾಡಿಲ್ಲ ಅಲ್ಲ? ಓಕೆ, ಅಲ್ಲಿ ಕುತ್ಕೊಳ್ಳೋಣ. ವೆಲ್ಕಮಿಂಗ್ ಡ್ರಿಂಕ್ ಇದೆ, ಏನು ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ಕಾಣಿಸ್ತಿದೆ. ಲೆಮನ್ ಜ್ಯೂಸ್ ಆ್ಯಂಡ್ ಮ್ಯಾಂಗೋ ರಸ್ನ ಆ್ಯಂಡ್ ಚಾಟ್ ಕೌಂಟರ್.
watermelon, white sauce pasta. ಇದೇನು ಅಂತ ಗೊತ್ತಾಗಿಲ್ಲ, ಖಾಲಿ ಆಗ್ಬಿಟ್ಟಿದೆ ಆಲ್ಮೋಸ್ಟ್. ಪನ್ನೀರ್ ಗೋಬಿ. ಇದು ಖಾಲಿ. ಲೇಟ್ ಆಗಿದೆ ನಾವು ಬಂದಿರೋದು, ಅದಕ್ಕೆ. ವೆಜ್ ಬಿರಿಯಾನಿ, ಕರ್ಡ್ ರೈಸ್. ಹಾ, ಪರವಾಗಿಲ್ಲ. ಪೂರಿ, ಐಸ್ ಕ್ರೀಮ್, ಸ್ವೀಟ್ಸ್. ನೈಸ್. ಚೆನ್ನಾಗಿದ್ಯಾ? ನಂಗೆ ಪಾಸ್ತಾ ಇಷ್ಟ ಆಯ್ತು. ಅಂಡ್ ಇದು ಬೇಬಿ ಕಾರ್ನ್ ಚೆನ್ನಾಗಿದೆ. ಹೆಂಗಿದೆ ಪಾನಿಪುರಿ? ಏನದು ದಹಿಪುರಿ? ಹೌದಾ? ನಾನು ಒಂದು ಟೇಸ್ಟ್ ಮಾಡ್ತೀನಿ. ಆಯ್ತು. ಬೇಬಿ ಕಾರ್ನ್ ಅವರ ಹಾಕ್ದಾಗ ತುಂಬಾ ಬಿಸಿ ಇತ್ತು. ನನ್ ಮುಗೀತು. ಚೆನ್ನಾಗಿತ್ತು. ಗುಲಾಬ್ ಜಾಮೂನ್ ತಿಂದು ಎಂಡ್ ಮಾಡಿದೆ. ಫುಡ್ ಹೇಗಿತ್ತು ಅಂತ ನನ್ನ ಕೇಳೋದಾದ್ರೆ ಚೆನ್ನಾಗಿತ್ತು. ಕೆಲವೊಂದೊಂದು ನನ್ನ ಫೇವ್ರೇಟ್ ಆಯ್ತು, ಲೈಕ್ ವೈಟ್ ಸಾಸ್ ಪಾಸ್ತಾ ಆಗಿರ್ಬೋದು, ಮತ್ತೆ ಕರ್ಡ್ ರೈಸ್, ಬೇಬಿ ಕಾರ್ನ್, ಹೀಗೆ ಕೆಲವೊಂದೊಂದು ನನ್ಗೆ ಇಷ್ಟ ಆಯ್ತು. ಹಂಗೇನೆ ಕೆಲವೊಂದೊಂದು ನನ್ಗೆ ಇಷ್ಟ ಆಗಿಲ್ಲ. ಟೇಸ್ಟ್ ವೈಸ್ ಬಂದ್ರೆ ನನ್ನ ಪ್ರಕಾರ ಔಟ್ ಆಫ್ 10 7.5 or 8 ಕೊಡ್ಬೋದು. ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಾನ್ ವೆಜ್ ಸಹ ಅವೈಲಬಲ್ ಇದೆ. ನನ್ನ ಹಸ್ಬೆಂಡು ಏನೋ ಬಾರ್ಬಿಕ್ಯೂ ನೇಷನ್ಗೆ ಹೋಗೋಣ ಅಂತಿದ್ರು. ಸುಮ್ಮನೆ ಯಾಕೆ, ಪರ್ ಹೆಡ್ 1000 ರೂಪಿ ಅಲ್ಲಿ ವೆಜಿಟೇರಿಯನ್. ನಾನ್ ವೆಜ್ ಆದರೆ 100-200 ಮೋರ್ ಆರ್ ಲೆಸ್ ಇದೆ. ಸೊ ನಾನು ಬೇಡ ಅಂತ ಹೇಳಿದ್ದೆ. ಹಾಗಾಗಿ ಬಜೆಟ್ ಫ್ರೆಂಡ್ಲಿನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ರು. ಪ್ರೈಸ್ ವೈಸ್ ವೆರಿ ಫ್ರೆಂಡ್ಲಿ. 400 ಪರ್ ಪರ್ಸನ್ ವೆಜಿಟೇರಿಯನ್ ಆದರೆ. ನಾನ್ ವೆಜ್ ಆದರೆ 500 ಪರ್ ಪರ್ಸನ್. ಬರ್ಬೋದು, ವರ್ತ್ ಇದೆ ಅಂತ ಅನ್ನಿಸ್ತು. ಯಾಕಂದ್ರೆ ನೀವೇ ನೋಡಿದ್ರಲ್ಲ, ಗೋಬಿ ಮಂಚೂರಿಯನ್ ಅಂಡ್ ಬೇಬಿ ಕಾರ್ನ್, 2 ಟೈಪ್ಸ್ ಆಫ್ ಜ್ಯೂಸ್, ಇನ್ನು ಏನಿತ್ತು, ಪಾಯಸ ಇದೆ, ಗುಲಾಬ್ ಜಾಮೂನ್ ಇದೆ, ಸ್ಯಾಲೆಡ್ ಎಲ್ಲ ಇದೆ ನಾನು ತೋರಿಸ್ದ ಹಾಗೆ. ಸೊ ಯಾರಾದರೂ ಬಜೆಟ್ ಫ್ರೆಂಡ್ಲಿ ನೋಡ್ತಿದ್ರೆ ಈ ಒಂದು ರೆಸ್ಟೋರೆಂಟ್ಗೆ ಬರ್ಬೋದು. ಎಲೆಕ್ಟ್ರಾನ್ ಸಿಟಿ, ನೀಲಾದ್ರಿ ರೋಡಲ್ಲಿ ಇರುವಂಥದ್ದು ಇದು. ಅಂಡ್ ಇದಿಷ್ಟು ನನ್ನ ಇವತ್ತಿನ ನ್ಯೂ ಇಯರ್ ಬ್ಲಾಗ್ ಆಗಿತ್ತು. ಬೆಳಗ್ಗೆ ಟೆಂಪಲ್ ರನ್ನು, ನೈಟ್ ಡಿನ್ನರ್ ಡೇಟ್. ಅಂಡ್ ನಂದೇ ಒಂಥರ ಚೆನ್ನಾಗಿತ್ತು. ಅಂಡ್ ನಿಮ್ಗಳ ದಿನಾನು ಚೆನ್ನಾಗಿತ್ತು. ಈ ವರ್ಷ ಎಲ್ಲ ಚೆನ್ನಾಗಿರ್ಲಿ ಅಂತ ನಾನು ಬಯಸ್ತೀನಿ. ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದೀರಾ, ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.